ಆದಿವಾಸಿ ಜನಗಳನ್ನು ನಿರ್ಲಕ್ಷಿಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಆದಿವಾಸಿ ಜನಗಳನ್ನು ನಿರ್ಲಕ್ಷಿಸುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಈ ಬಾರಿ ನಾವು ಚುನಾವಣೆಯನ್ನು ಬಹಿಷ್ಕರಿಸುತ್ತಿದ್ದೇವೆ. ಈ ಬಾರಿ ನಾವು ಚುನಾವಣೆಯನ್ನು ಬಹಿಷ್ಕರಿಸುತ್ತಿದ್ದೇವೆ. ಮತವನ್ನು ಹಾಕುವುದಿಲ್ಲ. ಆದಿವಾಸಿ ಜನಗಳನ್ನು ನಿರ್ಲಕ್ಷಿಸುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಆದಿವಾಸಿ ಜನಗಳನ್ನು ನಿರ್ಲಕ್ಷಿಸುತ್ತಿರುವ ಸರ್ಕಾರಗಳಿಗೆ ಧಿಕ್ಕಾರ. 25 30 ವರ್ಷ ಆಗಿದ್ದು ವೋಟರ್ ಲಿಸ್ಟಲ್ಲಿ ಸತ್ತಿದ್ರು ಕೂಡ ಅವ್ರನ್ನ ಡಿಲೀಟ್ ಮಾಡೋಕ್ಕೆ ಎಷ್ಟೇ ಅರ್ಜಿ ಕೊಟ್ಟರು ಕೂಡ ಕ್ರಮಬದ್ಧವಾಗಿ ಕೆಲಸ ಮಾಡ್ತಿಲ್ಲ. ಬೇಕಿ ಬಿಟ್ಟಿಯಾಗಿ ಸತ್ತವನ ಹೆಸರು ಅದ್ದೇ ಮಡಿಕೊಳ್ಳೋದು. ನಾವು ಫಲಾನಿ ಬದುಕಿದಂಥ ವ್ಯಕ್ತಿಗಳ್ಗೆ ಲೀಸ್ಟ್ ಇಲ್ಲ. ಸತ್ತಿರೋ 25 ವರ್ಷದವ್ರದ್ದು ಲೀಸ್ಟ್ ಅದ. ನಾವು ಅಲ್ಲಿ ಲೀಸ್ಟ್ ತಗೊಂಡು ಹೋಗ್ಬೇಕಾದ್ರೆ ಇವು ಸತ್ತೋಗಿದೆ ಅಂದ್ಬಿಟ್ಟು ಕಳಿಸ್ತವ್ರ. ಇದನ್ನ ಅಧಿಕಾರಿಗಳು ಯಾರೂ ಕೆಲಸ ಮಾಡ್ತಿಲ್ಲ. 25 ವರ್ಷದವ್ರದ್ದು ನಂತ ಇಲ್ಲಿ ಲೀಸ್ಟ್ ಇದೆ. ಸತ್ತಿದ್ರು ಕೂಡ ಅವ್ರನ್ನ ಡಿಲೀಟ್ ಮಾಡ್ತಿಲ್ಲ. ಅಧಿಕಾರಿಗಳು ಕೆಲಸನೇ ಮಾಡ್ತಿಲ್ಲ. ತಹಸೀಲ್ದಾರ್ ಸಾಹೇಬರಾಗಲಿ, ನಮ್ಮ ಗ್ರಾಮದ ಸೆಕ್ರೆಟರಿ ಆಗಲಿ, DT ಅವರಾಗಲಿ ಯಾರೂ ಇದು ಗಮನನೇ ತಗೊಳ್ಳಲ್ಲ. ಒಂಥರ ಬೇಕಿ ಬಿಟ್ಟು ಬಿಡಿ ಟ್ರೈಬಲ್ ಯಾವತ್ತು ಇವ್ರು ಹಾಕ್ತಾರೋ ಓಟ, ನಾವು ಹೆಂಗೆ ಕೇಳಿದಾಗ ಹಾಕ್ತೀವಿ ಅನ್ನೋ ಲೆಕ್ಕಾಚಾರ ನಮ್ಮನ್ನ ಈಗಲೂ ಕಡೆಗಣಿಸಿ ಕಾಡಿಗೆ ಕಳಿಸೋ ಮಟ್ಟಕ್ಕೆ ಮಾಡ್ತಾವ್ರೆ. ಈಗಲೂ ನಮ್ಮನ್ನ ಮುನ್ನೋಗಿ ತರಕ್ಕೆ ಇದು ಮಾಡ್ತಾಯಿಲ್ಲ. ಈಗಲೂ ಕಡೆಗಣಿಸಿ ಕಾಡಿಗೆ ತಗೊಂಡು ಹೋಗೋ ಮಟ್ಟಕ್ಕೆ ನಮ್ಮನ್ನ ಇತ್ತೀಚೆಗೆ ಮಾಡ್ತಾವ್ರೆ. ಓಕೆ ಕೇತವ್ರೆ. ಹಾಗಾದ್ರೆ ಈ ಬಾರಿ ನೀವು ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತಾ ಇದ್ದೀರಾ? ಮಾಡ್ತಿದ್ದೀವಿ ಸರ್. ಹಾಕೋದಿಲ್ಲ ಓಟ್, ಹಾಕದೇ ಇಲ್ಲ ಅಂತೀರಾ? ಹಾಕೋದಿಲ್ಲ ಸರ್. ಓಟ್ ಹಾಕೋದಿಲ್ಲ. ಚನ್ನಗುಂಡಿಲಿ ನಮ್ದು ಏನು ಕ್ರಮಬದ್ಧವಾಗಿ ಏನು ಬೂತ್ ಇತ್ತು ಅದು ಹಾಕ್ತಾರೆ ಮಾತ್ರ ಹಾಕೋದಷ್ಟೇ. ಅರಳಳ್ಳಿಗಂತೂ ಹಾಕಲ್ಲ ನಾವು ಈ ಸಲ. ಓಕೆ ಕೇತವ್ರೆ.